ದಿನೇ ಇಮ್ಮಡಿ ಆಗ್ತಾ ಇದೆ. ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಆರ್ಗನ್ ಡೊನೇಷನ್ ಇರ್ಬೋದು, ಹೆಲ್ತ್ ಆರೋಗ್ಯ ವಾಕ್ ಫಾರ್ ಲೈಫ್, ಇದೊಂದು ದೊಡ್ಡ ಅದ್ಭುತವಾದಂಥ ನಮ್ಮ ರಾಜ್ಯದಲ್ಲಿ ಎಲ್ಲೂ ನಡೆದೇ ಇರತಕ್ಕಂಥ ಒಂದು ಗಮನವನ್ನು ಸೆಳೀತಕ್ಕಂಥ ಒಂದು ಈ ವೇನ್ ವಾಕಥಾನ್ ಇದೆ. ಇದನ್ನು ಇಡೀ ರಾಜ್ಯ ನಮ್ಮಲ್ಲಿರ್ತಕ್ಕಂಥ 7 ಕೋಟಿಗೂ ಹೆಚ್ಚು ಇವತ್ತೇನು ಜನಸಂಖ್ಯೆ ಇದೆ, ಇದಕ್ಕೆ ಬಹುಶಃ ಉದ್ದ ಅಗಲ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರದ ಪೂರ್ಣ ಅವರ ಪರವಾಗಿ ನಾನು ಅಭಿನಂದಿಸ್ತೀನಿ. ಕ್ಷೇತ್ರದ ಈ ಒಂದು ಕಾರ್ಯಕ್ರಮ, ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾನು ಪ್ರಾರಂಭದಲ್ಲಿ ಮೊದಲನೇ ಬಾರಿ ಶಾಸಕನಾಗಿದ್ದಾಗ ಮಠದಲ್ಲಿ ನಮ್ಮ ಸ್ವಾಮೀಜಿಯವರ ಕನಸು ಪ್ರತಿ ಒಬ್ಬ ಗ್ರಾಮೀಣ ಪ್ರದೇಶದ ಯಾರು ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರೆ ಅವರಿಗೆ ಪುನರ್ಜೀವನ ಕೊಡಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಲೆವೆಲ್ನ ಅವತ್ತಿನ ಅನೇಕ ಡಾಕ್ಟರ್ಗಳನ್ನ ಕರೆಸಿ ಇವತ್ತು ಜೀವನವನ್ನು ಕೊಡ್ತಕ್ಕಂಥ ಪ್ರಾರಂಭ ಮಾಡ್ತು. ಅದು ಬೆಳೀತಾ ಬೆಳೀತಾ ಇವತ್ತು ಈ ಮಟ್ಟಕ್ಕೆ ಈ ಒಂದು ಆಸ್ಪತ್ರೆ, ಸಂಸ್ಥೆ ಮತ್ತು ಈ ಥರದ ಅನೇಕ ಸೋಷಿಯಲ್ ಸರ್ವಿಸ್, ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ ನಾನು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಇಡೀ ಟೀಮ್ ಕಟ್ಕೊಂಡು ನಾನು ಅಥವಾ ಸಂಸ್ಥೆಯಿಂದಲೇ ಇಡೀ ಜನ ಎಲ್ಲವೂ ಒಟ್ಟಿಗೆ ಇಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಡಾಕ್ಟರು ಶಿವರಾಮರು ಪ್ರಿನ್ಸಿಪಾಲ್ BGS ಹಾಸ್ಪಿಟ್ಲ್ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮತ್ತೆ ಹೇಳೋವಂಥದ್ದು ಏನಿಲ್ಲ. ಒಬ್ಬ ಮನುಷ್ಯ ಬ್ರೈನ್ ಆಪಾದರೆ 7 ಜನಕ್ಕೆ ದಾನ ಮಾಡ್ಬೋದು ಅಂದರೆ, 7 ಜನಕ್ಕೆ ಹೊಸ ಲೈಫ್ ಕೊಡ್ಬೋದು ಅಂದರೆ, ಅದಕ್ಕಿಂತ ಮತ್ತೊಂದು ಪುಣ್ಯವಾದಂಥ ಕೆಲಸ ನಮಗೆ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಸಿಗಲ್ಲ ಅಂತ ಹೇಳಿ ನಾನು ಅನ್ಕೋತೀನಿ. ತುಂಬ ಇದೊಂದು ನಾನು ಬಹುಶಃ ಅನ್ಕೊಂಡಿರಲಿಲ್ಲ. 2-3 ಬಾರಿ ಈ ಥರದ ಕಾರ್ಯಕ್ರಮ ಮಾಡಿದ್ರು ಸ್ವಾಮೀಜಿಯವರು. ಇದು ಭಾಳ ಅದ್ಭುತವಾಗಿ ಇದಕ್ಕೆ ಅನೇಕರು, ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ, ನಮ್ಮ DG ಅವರು, ಶಾಸಕರುಗಳು, ಅನೇಕ ಸ್ವಾಮೀಜಿಗಳು ಎಲ್ಲರೂ ಬಂದಿದ್ದಾರೆ. ನೀವೆಲ್ಲ ಇದಕ್ಕೆ ನಾವಿಲ್ಲಿ ಸ್ಟೇಜಲ್ಲಿ ಇರೋರಿಗಿಂತ ನೀವು ಮುಂದೆ ಇರ್ತಕ್ಕಂಥವ್ರೆ ಭಾಳ ಪ್ರಮುಖ. ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಮೀಡಿಯಾದರು, ನಾನಂದರೆ ನ್ಯಾಷನಲ್ ಲೆವೆಲ್ ಮೀಡಿಯಾನು ಬರಬೇಕಾಗಿತ್ತು. ಇದೊಂದು ಯಾರೂ ಮಾಡಲಿಕ್ಕಾಗಲ್ಲ ಇಂಥ ಒಂದು ಅವೇರ್ನೆಸ್ಸನ್ನು. ಸೊ ನೀವು ಎಷ್ಟರ ಮಟ್ಟಿಗೆ ಕ್ಯಾರಿ ಮಾಡ್ತೀರಿ, ನಾವು ಇಲ್ಲಿರೋ ಜನ ಅಥವಾ ಇಲ್ಲಿರೋ ಅಕ್ಕಪಕ್ಕ 4 ಜಿಲ್ಲೆ ಅಲ್ಲ, ಇಡೀ ರಾಜ್ಯ, ರಾಷ್ಟ್ರಕ್ಕೆ ಹೋಗ್ಬೇಕು ಈ ಥರದ್ದೆಲ್ಲ. ಇದು ಎಷ್ಟರ ಮಟ್ಟಿಗೆ ನೀವು ಯಾವ ವಿಚಾರಕ್ಕೆ ಸ್ಪೇಸ್ ಕೊಡ್ತೀರೋ ಗೊತ್ತಿಲ್ಲ. ಇದಕ್ಕೆ ಕೊಡಬೇಕು ಅಂತೇಳಿ ನಿಮ್ಮನ್ನೆಲ್ಲರೂ ವಿನಂತಿ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಆದಿಚುಂಚನಗಿರಿ ಸಂಸ್ಥೆಯ ಎಲ್ಲ ನೇತೃತ್ವ ವಹಿಸಿರ್ತಕ್ಕಂಥ ಸ್ವಾಮೀಜಿ ಮತ್ತು ಇತರ ಎಲ್ಲ ಸ್ವಾಮೀಜಿಗಳಿಗೆ ಬಂದಿರತಕ್ಕಂಥ ಗಣ್ಯ